ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನ ನೋಡ್ತೀನಿ ಆ್ಯಂಡ್ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಕರಿಯರ್ ರೀಡಿಂಗ್ ಮತ್ತೆ ಲವ್ ರೀಡಿಂಗ್ ಎರಡೂ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ಬೇಕಂತ ಇದ್ದೀನಿ. ಮೇನ್ ಆಗಿ ಲವ್ ಅಂತ ಬಂದ್ರೆ ಆಲ್ರೆಡಿ ಕನೆಕ್ಷನ್ ಇರೋರಿಗೆ ಅಥವಾ ಆಲ್ರೆಡಿ ಒಂದು ಪರ್ಸನ್ ಮೈಂಡ್ ಅಲ್ಲಿ ಇರೋರಿಗೆ, ಅಂಡ್ ಕರಿಯರ್ ಅಂತ ಬಂದ್ರೆ ಲೈಕ್ ಬೋತ್ ಜಾಬ್ ಇರೋರಿಗೂ ಜಾಬ್ ಹುಡುಕ್ತಾ ಇರೋರಿಗೂ ಇಬ್ರಿಗೂ ನಾನು ಮಾಡ್ತಾ ಇದ್ದೀನಿ, ಎರಡು ಸಿಚುವೇಶನ್ ಅಲ್ಲಿ ಇರೋರಿಗೂ. ಸೊ ಎಸ್ ಗೈಸ್, ನೋಡೋಣ ಫಸ್ಟ್ ಲವ್ ರೀಡಿಂಗ್ ನ ಮಾಡ್ಬಿಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಎಸ್, ಲೆಟ್ ಸಿ. ಐ ಹೋಪ್ ನಿಮ್ಮ ಮನಸ್ಸಲ್ಲಿ ಒಬ್ರು ಪರ್ಸನ್ ಇದ್ದಾರೆ ಅಂತ. ಲುಕ್ ಎಟ್ ದಿಸ್ 7 ಆಫ್ ಸ್ವರ್ಡ್ಸ್ ರಿವರ್ಸ್ ಆಗಿ ಬಂದಿದೆ. ಅಂದ್ರೆ ಓಕೆ, ನಿಮ್ ಮುಂದೆ ಒಂದು ಸತ್ಯ ಹೇಳ್ತಾ ಇದ್ದೀನಿ. ಓಕೆ, ಐ ಡೋಂಟ್ ನೋ, ಮೇ ಬಿ ನಿಮಗೆ ಇದು ಗೊತ್ತಿತ್ತೋ ಗೊತ್ತಿಲ್ವೋ ಅಂತ. ಪಾಸಿಬಿಲಿಟಿ ಇದೆ. ಲೈಕ್ ನೀವು ನಿಮ್ಮ ಮೈಂಡ್ ಅಲ್ಲಿ ಇರುವ ಒಂದು ಪರ್ಸನ್, ಅಥವಾ ನೀವು ರಿಲೇಶನ್ಶಿಪ್ ಅಲ್ಲೇ ಇರ್ಬೋದು, ಅಥವಾ ಅದ ಫ್ರೆಂಡ್ ಆಗೇ ಇರ್ಬೋದು, ಅಥವಾ ರೀಸೆಂಟ್ ಕ್ರಶ್ ಆಗಿರಬಹುದು. ಬಟ್ ಕರೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ, ಮಿರರ್ ಇಮೇಜ್ ಅನ್ನೋದಕ್ಕಿಂತ ಇವರು ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಅವ್ರ ಬಗ್ಗೆ ಸತ್ಯ ಹೇಳ್ತಾ ಇದಾರೆ ಅಂತ ನೋಡ್ತಾ ಇಲ್ಲ. ಅಥವಾ ನೀವೇ ಆಗಿರ್ಬೋದು, ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಇದೆ ಈ ಒಂದು ರಿಲೇಶನ್ಶಿಪ್. ಅಂದ್ರೆ ಇಬ್ರು ಇಂಪ್ರೆಸ್ ಮಾಡೋದಕ್ಕೆ ಎಲ್ಲಾ ವೇ ಟ್ರೈ ಮಾಡ್ತಾ ಇದ್ದೀರಾ. ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ, ಅವ್ರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಒಂದ್ ಕಡೆ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾರೆ ಈ ಪರ್ಸನ್. ಅಂದ್ರೆ ಇಂಟೆನ್ಷನ್ ರಾಂಗ್ ಇಲ್ಲ ಅನ್ಸ್ತಾ ಇದೆ. ಅಂದ್ರೆ ಇಂಟೆನ್ಷನ್ ಈಸ್ ನಿಮ್ನ ಇನ್ನೂ ಹತ್ರ ಮಾಡ್ಕೋಬೇಕು ಅಂತ. ಇಂಟೆನ್ಷನ್ ಈಸ್ ನಿಮ್ನ ಇನ್ನೂ ಅವ್ರು ಅರ್ಥ ಮಾಡ್ಕೋಬೇಕು ಅಂತ, ನಿಮ್ನ ಬೀಳಿಸ್ಕೋಬೇಕು ಅಂತಾನೆ ಇರ್ಬೋದು. ನೀವಿನ್ನೂ ಅವ್ರನ್ನೇ ಇಷ್ಟಪಡ್ಲಿ ಅಂತ ಇಂಟೆನ್ಷನ್ ಇರ್ಬೋದು. ಬಟ್ ದ ಥಿಂಗ್ ಈಸ್, ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆನೆ, ಅವರ ಪಾಸ್ಟ್ ಬಗ್ಗೆ, ಅವರ ಫ್ರೆಂಡ್ಶಿಪ್ಸ್ ಬಗ್ಗೆ. ಲೈಕ್ ಫಾರ್ ಎನ್ ಎಕ್ಸಾಂಪಲ್, ನಿಮ್ ಜೊತೆ ಹೇಳ್ಕೊಂತ ಇರ್ಬೋದು, ಇಲ್ಲ ನಾನು 2-3 ವರ್ಷದಿಂದ ನನ್ನ ರಿಲೇಶನ್ಶಿಪ್ ಅಲ್ಲೇ ಇಲ್ಲ, ನಾನು ಯಾರನ್ನೂ ಅಪ್ರೋಚ್ ಕೂಡ ಮಾಡಿಲ್ಲ, ನನ್ನ ಲೈಫಲ್ಲಿ ಅಂತ ಒಂದು ಸ್ಪೆಷಲ್ ವ್ಯಕ್ತಿ ಬಂದೇ ಇಲ್ಲ. ಲೈಕ್ ಹಿಂಗೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ದುಡ್ಡಿನ ಬಗ್ಗೆನೂ ಸ್ವಲ್ಪ, ಅಥವಾ ಕೆಲ್ಸದ ಬಗ್ಗೆ ಸ್ವಲ್ಪ, ಲೈಕ್ ಬಟ್ ದ ಇಂಟೆನ್ಷನ್ ಈಸ್ ನಿಮ್ನ ಇನ್ನೂ ಹತ್ರ ಮಾಡ್ಕೋಬೇಕು, ಇನ್ನೂ ನಿಮಗೆ ಒಂದು ಸೆಕ್ಯೂರ್ ಫೀಲ್ ಮಾಡಿಸ್ಬೇಕು ಅಂತ. ಬಟ್ ಓಕೆ, ಸಮಥಿಂಗ್ ಲುಕ್ಸ್ ಸ್ಟ್ರೇಂಜ್. Look at this. Fool reverse and 2 of Wands reversal ಆಗಿ ಬಂದಿದೆ. ಡೆಫಿನೆಟ್ಲಿ ಮೇ ಬಿ ಈ ಪರ್ಸನಿಗೆ ತುಂಬಾ ಭಯ ಆಗ್ತಾ ಇದೆ. ಬಿಕಾಸ್ ಎಫರ್ಟ್ ಏನೋ ಹಾಕ್ತಾ ಇದ್ದಾರೆ, ನಿಮ್ಗೆ 100% ಅಟೆನ್ಷನ್ ಏನೋ ಕೊಡ್ತಾ ಇದ್ದಾರೆ. ಬಟ್ ನಿಮ್ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ, ನೀವೇನು ಡಿಸೈಡ್ ಮಾಡ್ತಾ ಇಲ್ಲ. ನೀವು ಒಂಥರ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ. ಅಂದ್ರೆ ಯಾವಾಗ್ಲೂ ರೆಸ್ಪಾಂಡ್ ಮಾಡೋದು, ಯಾವಾಗ್ಲೂ ರಿಪ್ಲೈ ಮಾಡೋದು, ಯಾವಾಗ್ಲೂ ಚೆನ್ನಾಗಿ ಮಾತಾಡೋದು, ಒಂದೊಂದ್ಸತಿ ಮಾತಾಡಲ್ಲ. ಈ ಬಿಹೇವಿಯರ್ ನೀವು ಒಂಥರ ಬ್ಲಾಕ್ಡ್ ಔಟ್ ಆಗೋಗ್ಬಿಟ್ಟಿದ್ದೀರಾ. ಮೇ ಬಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಐ ಫೀಲ್ ನೀವಿನ್ನೂ ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ ಒಂದು ನ್ಯೂ ರಿಲೇಶನ್ಶಿಪ್, ಒಂದು ನ್ಯೂ ಪರ್ಸನ್ ಮೀಟ್ ಆಗೋದಕ್ಕೆ, ಒಂದು ನ್ಯೂ ಪರ್ಸನ್ ಕನೆಕ್ಟ್ ಆಗೋದಕ್ಕೆ. ಐ ಫೀಲ್ ಯು ಆರ್ ನಾಟ್ ಮೆಂಟಲಿ ಪ್ರಿಪೇರ್ಡ್ ಅಂತ. ಬಿಕಾಸ್ ಈ ಪರ್ಸನ್ ಎಷ್ಟೇ ನಿಮ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಎಷ್ಟೇ ಏನೇ ಎಫರ್ಟ್ ಹಾಕಿದ್ರು, ಲೈಕ್ ನಿಮಗದು ಕಾಣಿಸಿದ್ರು ಕಾಣಿಸ್ತಿಲ್ಲೋರ್ ತರ ಇದ್ದೀರಾ. ಅಂದ್ರೆ ಏನಾದ್ರು ಒಂದು ಡಿಸಿಷನ್ ತಗೋಬೇಕು, ಬಟ್ ಅವ್ರೂ ಒಂಥರ ಸೀಸೋ ತರ ಆ ಒಂದು ಸಿಚುವೇಶನ್ ಅಲ್ಲಿ ಇಟ್ಬಿಟ್ಟಿದ್ದೀರಾ. ಅಂದ್ರೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಐ ಫೀಲ್ ತುಂಬಾ ಜನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ರಿಸ್ಕ್ ತಗೊಳಕ್ ಹೆದರ್ಕೊಂತ ಇದ್ದೀರಾ. ಓಕೆ, ನಾನು ಎಲ್ಲಿ ಸ್ವಲ್ಪ ಕ್ಲೋಸ್ ಆಗ್ಬಿಟ್ರೆ ತಪ್ಪಾಗ್ಬಿಡುತ್ತೋ, ಲೈಕ್ ಮೇ ಬಿ ಯು ಆರ್ ನಾಟ್ ಮೆಂಟಲಿ ಪ್ರಿಪೇರ್ಡ್ ಅನ್ಸ್ತಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್. ನಿಮಗೂ ಒಂದ್ ಸ್ವಲ್ಪ ಭಯ ಇದೆ, ರಿಲೇಶನ್ಶಿಪ್ಸ್ ಅಲ್ಲಿ ಭಯ ಇದೆ, ಕಮಿಟ್ಮೆಂಟ್ಸ್ ಅಲ್ಲಿ ಭಯ ಇದೆ.
ಪಾಸ್ಟ್ ಟ್ರಾಮಾನೇ ಇರ್ಬೋದು ಇದೆಲ್ಲ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ, ಬಟ್ ದ ಥಿಂಗ್ ಈಸ್ ಇದ್ರ ಮೇಲೆ ವರ್ಕೌಟ್ ಮಾಡಬೇಕು ನೀವು ಇವಾಗ. ಏನೇ ಒಂದು ಹೊಸ ಬಿಗಿನಿಂಗ್ ಅನ್ನು ನಿಮಗೆ ಭಯ ಆಗತ್ತೆ. ಏನೇ ಒಬ್ರು ಹೊಸ ಪರ್ಸನ್ ಬರ್ತಾ ಇದ್ದಾರೆ, ಅಪ್ರೋಚ್ ಮಾಡ್ತಾ ಇದ್ದಾರೆ, ಲೈಕ್ ಅದಕ್ಕೊಂದು ಚಾನ್ಸ್ ಕೊಡೋದಕ್ಕೂ ನೀವು ಹೆದರ್ಕೊಂತ ಇದ್ದೀರಾ, ಹಿಂದೆ ಉಳಿತಾ ಇದ್ದೀರಾ. ಬಟ್ ಇದೇ ತರ ಮುಂದೆ ಹೋಗ್ತಾ ಇದ್ರೆ ಲೈಫಲ್ಲಿ ಮೇ ಬಿ ನೀವು ಇದನ್ನೆಲ್ಲ ರಿಗ್ರೆಟ್ ಮಾಡ್ತೀರಾ ಒಂದು ಲೈಫಲ್ಲಿ, ಒಂದು ಟೈಮಲ್ಲಿ. ಬಿಕಾಸ್ ಈ ವ್ಯಕ್ತಿ ಅವ್ರಿಗೂ ಒಂಥರ ಗೊತ್ತಾಗ್ತಾ ಇಲ್ಲ ಏನಾಗ್ತದೆ ನಿಮ್ಮ ಮೈಂಡಲ್ಲಿ, ಇವ್ ನಿಜವಾಗ್ಲೂ ನನ್ನ ಸೀರಿಯಸ್ ಆಗಿ ತಗೊಂಡಿದಾರಾ ಇಲ್ವಾ, ಈ ತರ ಒಂದು ಸಿಚುವೇಶನ್ ಅವ್ರನ್ನ ಬಿಟ್ಬಿಟ್ಟಿದಾರ. ಮೇ ಬಿ ಇಟ್ಸ್ ಟೈಮ್ ಸ್ವಲ್ಪ ಲೈಫಲ್ಲಿ ರಿಸ್ಕ್ ತಗೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಮ್ಟೈಮ್ಸ್ ಇಟ್ಸ್ ಫೈನ್ ಅನ್ಸುತ್ತೆ, ಏನು ಏನಾಗುತ್ತೆ ನೋಡಿ. ಲೈಕ್ ಐ ಡೋಂಟ್ ನೋ ಈ ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ ಅಂತ, ಬಟ್ ಐ ಗೆಸ್ ಯು ಕ್ಯಾನ್ ಗಿವ್ ಇಟ್ ಅ ಚಾನ್ಸ್. ಓಕೆ, ಸೊ ಕರಿಯರ್ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಕರಿಯರಲ್ಲಿ. ಆಲ್ರೆಡಿ ಜಾಬಲ್ಲಿ ಇರೋರಿಗೆ ಲೆಟ್ಸ್ ಸಿ ಗೈಡೆನ್ಸ್ ಏನು ಬರುತ್ತೆ ಅಂತ. ವೋ, ಲುಕ್ ಎಟ್ ದಿಸ್, ಶೈನಿಂಗ್, ಯು ಆರ್ ಶೈನಿಂಗ್. ಮೇ ಬಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಒನ್ ಥಿಂಗ್. ಆ್ಯಂಡ್ ಮೆಂಟಲಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಅಂದರೆ ತುಂಬ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಯಾವುದೋ ಹೊಸ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿಲ್ಲ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ಸ್ ಹೈ ಟೈಮ್ ನಿಮ್ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ಡೂ ಸಮಥಿಂಗ್, ಅದು ನಿಮಗೆ ಮೆಂಟಲಿ ಇನ್ನೂ ನಿಮಗೆ ಕಾನ್ಫಿಡೆಂಟ್ನ ಬೂಸ್ಟ್ ಮಾಡಬೇಕು. ಆ ಥರ ಏನಾದರೂ ಮಾಡ್ಬೇಕು ನೀವು ಇವಾಗ. ಆ್ಯಂಡ್ ಇಫ್ ಪಾಸಿಬಲ್ ಇದು ಹೆಂಗಾಗ್ತದೆ, ನಿಮಗೆ ನೀವೇ ಎವ್ರಿ ಟೈಮ್ ಮೋಟಿವೇಟ್ ಮಾಡ್ಕೊತೀರ. ಏನೇ ಆದ್ರೂ ನಿಮಗೆ ಗೈಡೆನ್ಸ್ ನೆಸೆಸಿಟಿನೇ ಇಲ್ಲ ಅನಿಸ್ತಾ ಇದೆ ಒಂದು ಕಡೆಯಿಂದ. ಬಿಕಾಸ್ ಐ ಗೆಸ್ ಆಲ್ರೆಡಿ ಯಾವ ಪೊಸಿಷನಲ್ಲಿ ಇದ್ದೀರಾ, ಯು ಆರ್ ಡೂಯಿಂಗ್ ವೆಲ್, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಆಗ್ತಾ ಇದೆ ಕೆಲಸ. ಆ್ಯಂಡ್ ನಿಮಗೆ ಇದು ಒಂಥರ ಮೆಂಟಲಿ ಒಂದು ಸ್ಟೆಬಿಲಿಟಿ ಕೊಡ್ತಾ ಇದೆ. ಆ್ಯಂಡ್ ನಿಮ್ಮ ಕ್ವೆಶನ್ ಏನಾದರೂ ಈ ಒಂದು ಸ್ಟೆಬಿಲಿಟಿ ಇನ್ನೂ ಇರುತ್ತಾ, ಕಂಟಿನ್ಯೂ ಆಗುತ್ತಾ ಆಗಲ್ವಾ, ಹಿಂಗೆ ನಿಮ್ಮ ಕ್ವೆಶನ್ ಇತ್ತು ಅಂದರೆ ಐ ಗೆಸ್ ಆಗುತ್ತೆ, ನಥಿಂಗ್ ಟು ವರಿ. ನಿಮಗೆ ಇದರಿಂದ ಫಿನಾನ್ಷಿಯಲ್ ಸೆಕ್ಯೂರಿಟಿ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಬಟ್ ಮೆಂಟಲ್ ಸೆಕ್ಯೂರಿಟಿ ಅಂತೂ ಸಿಗುತ್ತೆ, ಎಮೋಷನಲ್ ಸೆಕ್ಯೂರಿಟಿ ಅಂತೂ ಸಿಗುತ್ತೆ. ನಿಮಗೆ ಯಾವಾಗಲೂ ತುಂಬ ಭಯ ಮಾಡ್ಕೊಳ್ಳೋದು ನೆಸೆಸಿಟಿನೇ ಇಲ್ಲ. ಓಕೆ, ಜಸ್ಟ್ ಕಂಟಿನ್ಯೂ ಮಾಡ್ಕೊಂಡಿರಿ. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ, ಲಾಸ್ಟ್ ಟೈಮು ನನಗೆ ಮೂನ್ ಕಾರ್ಡೇ ಬಂದಿತ್ತು. ಭಯ ಇದೆ ನಿಮಗೆ, ಐ ಡೋಂಟ್ ನೋ ವೈ. ಆ ಭಯನ ಮನ್ಸಲ್ಲೇ ಇಟ್ಕೊಂಡಿದ್ದೀರಾ. ಎಗೇನ್ ಏನೋ ಮಾಡಬೇಕು ಅಂತ ಇದ್ದೀರಾ, ಅದು ಏನೋ ಮಾಡ್ತಾ ಇದ್ದೀರಾ. ಎಲ್ಲೋ ಎಫರ್ಟ್ ಹಾಕ್ಬೇಕಂತ ಇದ್ದೀರಾ, ಇನ್ನೆಲ್ಲೋ ಎಫರ್ಟ್ ಹಾಕ್ತಾ ಇದ್ದೀರಾ. ಐ ಡೋಂಟ್ ನೋ ವೈ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಐ ಡೋಂಟ್ ನೋ. ಒಂದು ಪ್ರಾಪರ್ ಲೇನ್ಗೆ ನೀವು ಇನ್ನೂ ಬಂದಿಲ್ಲ. ಮೇ ಬಿ ನೀವು ಇನ್ನೂ ಡಿಸೈಡ್ ಕೂಡ ಮಾಡಿಲ್ಲ ನೀವು ಎಲ್ಲಿ ನೋಡ್ಕೊತೀರಾ ಆಫ್ಟರ್ 5 years. ಐ ಗೆಸ್ ತುಂಬ ಕನ್ಫ್ಯೂಷನಲ್ಲಿದ್ದೀರಾ. ಯು ಡೆಫಿನೆಟ್ಲಿ ನೀಡ್ ಗೈಡೆನ್ಸ್. ಐ ವುಡ್ ಸಜೆಸ್ಟ್ ಪರ್ಸ್ನಲ್ ರೀಡಿಂಗಿಗೆ ಬನ್ನಿ, ಬಿಕಾಸ್ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಗಾಯ್ಸ್, ಇದಾಗಿತ್ತು ನಿಮ್ಮ ರೀಡಿಂಗ್ ಕರಿಯರ್ ಬಗ್ಗೆ ಆ್ಯಂಡ್ ಲವ್ ಲೈಫ್ ಬಗ್ಗೆ ಕೂಡ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅನ್ನೋರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.